ಕಲಿಯೋಕ್ಕೆ ಯಾವ್ದಾದ್ರು ಒಂದು ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ಆಕ್ಟರ್ ಹೇಳಿ ಅವ್ರದ್ದು ಈ ಸೀಕ್ವೆನ್ಸು ಇಲ್ಲ ಈ ಒಂದು ಆಕ್ಟಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅದು ನೋಡಿ ನಾನು ತುಂಬಾ ಇನ್ಸ್ಪೈರ್ಡ್ ಆಗಿದ್ದೀನಿ ಅನ್ನೋದಾದ್ರೆ. ಎಲ್ಲ ಆ ಥರ ಒಂದು ಇಬ್ಬರು ಒಂದು ಎರಡು ಅಂತ ಹೋಗೋಕ್ಕಾಗಲ್ಲ. ಯಾಕಂದರೆ ಅವತ್ತಿಂದ ಅಣ್ಣವರಿಂದ ಹಿಡ್ದು ಇವತ್ತು ಬರೋ ಹೊಸ ಆ್ಯಕ್ಟ್ರ್ವರೆಗೂ ಎಲ್ಲರಿಂದನೂ ನಾವು ತೊಗೊಂಡಿರ್ತೀವಿ. ಸೊ ಎಲ್ಲರಿಂದನೂ ಕಾಂಟ್ರಿಬ್ಯೂಷನಿಂದ ಸೇರಿ ನಾವಾಗಿರ್ತೀವಿ. ಸೊ ಆಯ್ತು ಸರ್, ಬೇಡ ಕಾಂಪ್ಲಿಕೇಟ್ ಮಾಡೋದು ಬೇಡ. ಚಿತ್ರದ ಹೆಸರೇ ಕಮಲ್ ಶ್ರೀದೇವಿ ಅಂತ ಇದೆ. ಕಮಲ್ ಸರ್ ಇಸ್ ಅ ಲೆಜೆಂಡ್ ಆಕ್ಟರ್, ಶ್ರೀದೇವಿ ಮ್ಯಾಮ್ ಇಸ್ ಆಲ್ಸೋ ಲೆಜೆಂಡ್ ಆಕ್ಟ್ರೆಸ್. ಸೊ ಅವರಿಬ್ಬರಲ್ಲಿ ತಮಗಿಷ್ಟ ಆದಂಥ ಸೀಕ್ವೆನ್ಸ್ಗಳು ಇಲ್ಲ ಮೂವಿ ಯಾವುದಾದ್ರೂ ಇದ್ರೆ, ಯೋರ್ ಫೇವ್ರೆಟ್ ಮೂವಿ ಅನ್ನೋದು ಯಾವುದಾದ್ರೂ ಇದ್ರೆ? ಕಮಲ್ ಸರ್ದು ಪ್ರಾಬಬ್ಲಿ ಲಾಸ್ಟ್ ಫಿಲಮ್ ಇದು ಬಂತಲ್ಲ, ವಿಕ್ರಮ್ ತುಂಬ ಇಷ್ಟ ಆಯಿತು. ಶ್ರೀದೇವಿ ಮ್ಯಾಮ್ದು ಎಟರ್ನಲ್ ಎಷ್ಟಿದೆ ಪರ್ಫಾರ್ಮೆನ್ಸಸ್ ಹೇಳ್ತಾ ಹೋದರೆ ನೆವರ್ ಎಂಡಿಂಗ್. ಇಂಗ್ಲೀಷ್ ಅದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಅದು ಎಂಟೈರ್ ಫ್ಯಾಮಿಲಿ ಹೋಗಿ ಎಂಜಾಯ್ ಮಾಡಿದ್ವಿ. ಸೂಪರ್. ನಿಮ್ಗೆ ಯಾರಾದರೂ ರೋಲ್ ಮಾಡೆಲ್, ಇನ್ಸ್ಪಿರೇಷನ್, ಈ ಆ್ಯಕ್ಟರ್ ಅಂದರೆ ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಕ್ಟರ್ ಆಗ್ತಾರೆ? ಮೋಸ್ಟ್ ಫೇವ್ರೆಟ್ ಅನ್ನೋದಕ್ಕಿಂತ ನಾನು ಮಾಡೋವಂಥ ಪಾತ್ರಗಳಿಂದ ಕಲಿಯೋದು ಹೆಚ್ಚಿರುತ್ತೆ ಆಯಿತಾ. ನಾನು ನೋಡಿಬಿಟ್ಟು ನನಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಯೂಶ್ವಲಿ ನಾನು ನನ್ನ ಸಿನಿಮಾಗಳು ನೋಡೋಲ್ಲ. ಅದು ಒಂದು ನಾನು ನೋಡಿದ್ರೆ ನಂಗೆ ಏನಾದರೂ ಒಂದು ಫ್ಲಾಸ್ ಕಾಣಿಸುತ್ತೆ ಅಂತ. ನಾನು ತುಂಬ ಇನ್ಸ್ಪಿರೇಷನ್ ಅಂತ ತೊಗೋತಿದ್ದಂದರೆ ನಮ್ಮ ಹಳೇ ವೆಟ್ರನ್ ನಟಿಯರು, ಮಂಜುಳಾ ಅಮ್ಮ ಆಗಿರ್ಬೋದು ಅಥವಾ ಭಾರತೀಯಮ್ಮ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಅವ್ರ ಮೊಮ್ಮಗಳ ಪಾತ್ರ ನಾನು. ಸೊ ಆ ಥರ ಆರ್ತಿ ಅವರು, ಆ ಕಾಲದ ಆ್ಯಕ್ಟ್ರೆಸಸ್ ನನಗೆ ತುಂಬಾ ಇಷ್ಟ. ಆ ಕಾಲದ ಆ್ಯಕ್ಟರ್ ಹೀರೋಗಳ ಬಗ್ಗೆ ಮಾತಾಡೋದಾದ್ರೆ ಆಫ್ಕೋರ್ಸ್ ಎಲ್ಲ ಅವಾಗಿನವರೇ. ವಿಷ್ಣುದಾದ ಆಗಿರ್ಬೋದು ಅಥವಾ ನಮಗೆ ಅಂಬರೀಷ್ ಅಣ್ಣ ಆಗಿರ್ಬೋದು, ಆರ್ ರಾಜ್ಕುಮಾರ್ ಅವರಾಗಿರ್ಬೋದು. ಇವತ್ತಿಗೂ ಕೆಲವೊಂದು ಸಲ ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಅವರ ಹಳೆಯ ಚಿತ್ರಗಳು ಹಾಕಿ ನೋಡಿದ್ರೆ ಅವಾಗ ಒಂದು ಆ್ಯಕ್ಟರ್ ಆಗಿ ನಾನೇನೋ ಒಂದು ಇದರಿಂದ ತೊಗೊಂಡು ಹೋಗ್ಬೋದಪ್ಪ. ವಾಟ್ ಅನ್ ಇನ್ಸ್ಪಿರೇಷನ್ ಅವರೆಲ್ಲ. ದ್ಯಾಟ್ ಈಸ್ ಆಲ್ವೇಸ್ ಫಾರ್ ಎವರ್. ನೀವಿಬ್ರು ಗಂಡ ಹೆಂಡತಿ ಆಕ್ಟಿಂಗ್ ಫೀಲ್ಡ್ ನಲ್ಲೇ ಇರೋದ್ರಿಂದ ಅವ್ರ ನೆಗೆಟಿವ್, ನೀವು ಪಾಸಿಟಿವ್ ರೋಲ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ರೆ, ಯಾವತ್ತಾದ್ರೂ ಸೀರಿಯಲ್ ನೋಡಿದ್ದುಂಟಾ? ಇಲ್ಲ ಅವ್ರು ನಿಮ್ಮ ಮೂವಿ ನೋಡಿ ಹಿಂಗೆ ಮಾಡಿದ್ಯಾ, ಚೂರು ಕರೆಕ್ಷನ್ ಮಾಡ್ಕೋಬೋದಿತ್ತಲ್ಲ ಆ ಥರ ಅಂದಿದ್ದು? ಇಲ್ಲ ಅಂದರೆ ನಾನು ಕರೆಕ್ಟ್ ಏನು ಮಾಡಲ್ಲ. ಬಟ್ ಅವ್ರು ಏನಾದರೂ ಸಜೆಷನ್ ಕೇಳಿದಾಗ ನಾನು ಆಬ್ವಿಯಸ್ಲಿ ಸೇಡ್. ಯಾಕೆಂದರೆ ನಂದು ಅಷ್ಟೇ, ನಾನು ಚಿತ್ರ ಫಸ್ಟು ಮಾಡಿದಾಗ ಅವರು ಡಬ್ಬಿಂಗ್ಗೆ ಅಥವಾ ಯಾವುದಾದ್ರೂ ನಮ್ದೇನು ಸಿನಿಮಾ ಟೀಸರ್ ರಿಲೀಸ್ ಇರುವಾಗ ಬಂದು ನೋಡಿದಾಗ ಹೇಳ್ತಾರೆ ಅವ್ರಿಗೆ ಹೆಂಗೆ ಅನಿಸ್ತು ಅಂತ. ಬಟ್ ಒಂದು ಆ್ಯಕ್ಟರ್ ಆಗಿ ಇಬ್ಬರೂ ಅದನ್ನೊಂದು ಶೇರ್ ಮಾಡ್ಕೊಳ್ತೀವಿ ನಾವು. ಆ ಒಂದು ಬಾಂಡ್ ಇದೆ ನಮಗೆ. ಬಟ್ ಕರೆಕ್ಟ್ ಅಂತ ಒಬ್ರನ್ನೊಬ್ರು ಮಾಡಲ್ಲ. ಯಾಕೆಂದ್ರೆ ಬೈಸ್ಕೊಂಡಿದ್ರೆ ಯಾರ ಹತ್ರ ಆದ್ರೂ, ಏನ್ ಮೇಡಮ್ ನಿಮ್ ಗಂಡ ಹಂಗೆ? ಅಯ್ಯೋ, ನನ್ನ ಗಂಡಂಗೆ ಹೊಡೆದಿದ್ದಾರೆ, ಕೆನ್ನೆಗೆ ಹೊಡೆದಿದ್ದಾರೆ ನನ್ನ ಮುಂದೆನೆ. ನಿಜವಾಗ್ಲೂ ಹೊಡೆದಿದ್ದಾರೆ ವಯಸ್ಸಾಗಿರೋರು. ಬಟ್ ಅದನ್ನ ಒಂದು ಮೆಡಲ್ ಅಂತ ತಗೊಂಡ್ ಬರ್ತೀವಿ ನಾವು. ನಿಮ್ದು ಹೇಗಿರುತ್ತೆ, ನೀವು ಮತ್ತೆ ನಿಮ್ ವೈಫ್ ಆಚೆ ಎಲ್ಲ ಹೋದಾಗ ಮಾತಾಡ್ಸೋದು? ನಾರ್ಮಲ್. ಈಗ ನಮ್ಗೇನಾಗುತ್ತೆ, ಆಕ್ಸಿಡೆಂಟ್ ಅಂದ ತಕ್ಷಣ ಖುಷಿ ಇರುತ್ತೆ ಎಷ್ಟೊಂದು ಜನಕ್ಕೆ. ಸೊ ನಿಮ್ಮ ಮಂಡ್ಯ ಹೋದಾಗ ಆಗಿರ್ಬೋದು ಅಥವಾ ಬೇರೆ ಕಡೆ ಹೋದಾಗ, ಎಲ್ಲೋದ್ರು ಇಲ್ಲಿದ್ರು ಅಲ್ಲಿದ್ರು ಎಲ್ಲಿ ಹೋಗ್ತಿದ್ರು ಸಿಗ್ತಾರೆ, ಮಾತಾಡಿಸ್ತಾರೆ, ಒಂದು ಫೋಟೋ ಅಂತಾರೆ. ಈಗಿನ ಕಾಲದಲ್ಲಿ ಫೋಟೋ ಟ್ರೆಂಡ್ ಅಲ್ಲ. ಸೊ ಎಲ್ಲ ಒಂದು ಫೋಟೋ ಅಂದ ತಕ್ಷಣ ನಿಮ್ದ್ರಲ್ಲಿ ಯಾವ್ದಾದ್ರು ರೀಲ್ಸ್ ಸಾಂಗ್ ಇದೆಯಾ? ರೀಲ್ಸ್ ಮಾಡಿ ಪೋಸ್ಟ್ ಮಾಡುವಂತ ಸಾಂಗ್ಗಳು? ಪೀಕ್ ಪ್ರಮೋಷನ್ ಬಂದ ಒಂದು ಮಾಡೋಣ. ಪೀಕ್ ಪ್ರಮೋಷನ್. ಸೊ ಇಷ್ಟೊಂದು ಮಾತಾಡಿದ್ವಿ. ಮಹಾಮಂಗಳಾರತಿ ಟೈಮ್ ಕೂಡ ಆಗಿದೆ. ಸೊ ದೇವ್ರನ್ನ ದರ್ಶನನ ಪಡ್ಕೊಳ್ಳೋಣ ಅಲ್ಲ? ಖಂಡಿತ.
ಶ್ರೀದೇವಿ ಚಿತ್ರತಂಡದ ಜೊತೆ ಹೀರೋ ಹೀರೋಯಿನ್ ನನಗೆ ಸಾಥ್ ನೀಡಿದ್ರು. ನನ್ನ ಲಕ್ಷ್ಮೀ ಹಬ್ಬನ ಪ್ಲಸ್ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರ ಲಕ್ಷ್ಮೀ ಹಬ್ಬನ ಮತ್ತಷ್ಟು ಹೆಚ್ಚು ಮಾಡಿದ್ವಿ. ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು. ಮಚ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಟೀಸರ್ ನೋಡಿ ಇಷ್ಟಪಟ್ಟಿದ್ದೀರಾ. ಇನ್ನು ಮುಂದೆ ದಿನಗಳು ಬೇರೆ ಕಂಟೆಂಟು ಬರುತ್ತೆ. ಹಾಗೆ ಸೆಪ್ಟೆಂಬರ್ 19 ಸಿನಿಮಾ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ಅವತ್ತಿನ ದಿನ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ಸಕ್ಸಸ್ ಮಾಡಿಕೊಡಿ. ಎಲ್ಲ ಕನ್ನಡ ಚಿತ್ರಗಳನ್ನು ಇತ್ತೀಚೆಗೆ ನೀವು ಥಿಯೇಟರ್ಗೆ ಬಂದು ನೋಡ್ತಿದ್ದೀರಾ ಅನ್ನೋ ಸಂತೋಷ ನಮಗಿದೆ. ಅದು ಕನ್ನಡ ಚಿತ್ರರಂಗ ಇದ್ದಂಥ ಒಂದು ಪರಿಸ್ಥಿತಿ ಇವತ್ತು ನಮಗೆ ತುಂಬಾ ಖುಷಿಯಾಗುತ್ತೆ. 900 ಚಿತ್ರ ಮಂದಿರಗಳು ಫುಲ್ ಆಗ್ತಿದೆ ಅಂದಾಗ ಸೊ ನಿಮಗೂ ಅರ್ಥ ಆಗಿದೆ ಕನ್ನಡ ಚಿತ್ರ ನೋಡೋದು ಥಿಯೇಟರ್ನಲ್ಲೇ ಬಂದು ನೋಡೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ. ಹಾಗೆಯೇ ನಮ್ಮ ಕಮಲ್ ಶ್ರೀದೇವಿ ಚಿತ್ರಕ್ಕೂ ನೀವು ಬಂದು ಥಿಯೇಟರ್ನಲ್ಲೇ ಕೂತು ನಿಮ್ಮ ಇಡೀ ಕುಟುಂಬದ ಜೊತೆ ನಮ್ಮ ಚಿತ್ರನ ನೀವು ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ ನಾವು ಕಮಲ್ ಶ್ರೀದೇವಿಯ ಕೇಳ್ಕೊಳ್ತೀವಿ. ನೋಡೋದಿಲ್ಲ, ಇದಾಗಿತ್ತು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಸೊ ಕೊನೆಯದಾಗಿ 3 ಜನ ಸೇರ್ಕೊಂಡು ಜೈ ಕಮಲ್ ಶ್ರೀದೇವಿ. ಕಮಲ್ ಶ್ರೀದೇವಿ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಾಗ್ಲಿ ಅಂತ ಆಶಿಸ್ತಾ, ನೀವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.